ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 2ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 6 ನಿಮಿಷದವರೆಗೆ ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಸಂಜೆ 6 ಗಂಟೆ 15 ನಿಮಿಷದವರೆಗೆ ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಬಾಳವ. ಇದು ಈ ದಿನ ಅಪರಾಹ್ನ 3 ಗಂಟೆ 58 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ರಾತ್ರಿ 9 ಗಂಟೆ 7 ನಿಮಿಷದವರೆಗೆ ಇರಲಿದೆ. ನಂತರ ಪರಿಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3 ಗಂಟೆ 4 ನಿಮಿಷದಿಂದ ಸಂಜೆ 4 ಗಂಟೆ 30 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 38 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 46 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 43 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 49 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 31 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 2 ಗಂಟೆ 23 ನಿಮಿಷದಿಂದ ಅಪರಾಹ್ನ 3 ಗಂಟೆ 49 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 24 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 50 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಅಧಿಕಾರಕ್ಕೆ, ಶಕ್ತಿಗೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಅಧಿಕಾರವನ್ನು ಚಲಾಯಿಸ್ತಾರೆ, ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಹಾಗಾಗಿ ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳಿದೆ. ಹಾಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗೂ ಕೂಡ ಈ ದಿನ ಅತ್ಯುತ್ತಮವಾದಂಥ ಫಲಿತಾಂಶಗಳು ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕರೀತಾರೆ.
ಹಾಗಾಗಿ ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ, ಇನ್ನು ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಟ್ಟಾರೆ ಈ ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ಆಕ್ರಮಣ ಮಾಡುವಂಥ ಬುದ್ಧಿಗೂ ಕೂಡ ಕುಜ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಅಗ್ರೆಸಿವ್ ಇರುವಂಥವರು ಸ್ವಲ್ಪ ಹೊಂದಾಣಿಕೆಯಿಂದ ಹೋದರೆ ನಿಮ್ಮ ಪ್ರಯತ್ನಗಳು ತುಂಬ ಯಶಸ್ವಿಯಾಗುತ್ತೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುವಾರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ, ಈ ದಿನ ಪ್ರಾತಃ ಕಾಲ 5:20 ಬೆಳಿಗ್ಗೆ 6:23 ಇನ್ನು ಮಧ್ಯಾಹ್ನ 12:06 ಮಧ್ಯಾಹ್ನ 1:03 ಇನ್ನು ಸಂಜೆ 6:52 ರಾತ್ರಿ 7:55 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಈ ಶನಿ ಹೋರದಲ್ಲಿ ಆರಂಭ ಆದರೆ ಸ್ವಲ್ಪ ತಡ ಆಗುತ್ತೆ. ಪ್ರಾರಂಭ ಆಗುವಂಥದ್ದು ತಡ, ಜೊತೆಗೆ ಫಲಿತಾಂಶ ಬರುವಂಥದ್ದು ಕೂಡ ತುಂಬ ತಡವಾಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಈ ದಿನ ಶನಿ ಹೋರದಲ್ಲಿ ಯಾವುದೇ ರೀತಿಯ ಪ್ರಮುಖ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇದು ಅಂದರೆ ಈ ಶನಿ ಹೋರ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:06 ಇನ್ನು ಸಂಜೆ 5:50 ಸಂಜೆ 6:52 ಹಾಗೆ ರಾತ್ರಿ 1:09 ರಾತ್ರಿ 12:12 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇದೆ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ರವಿ ಹೋರದಲ್ಲಿ ಮಾಡ್ಬೋದು. ಆರೋಗ್ಯ ಸಮಸ್ಯೆ ಇರಲಿ, ಅಥವಾ ನೀವು ಯಾವುದೇ ಒಂದು ಉದ್ಯೋಗಕ್ಕೆ ಸೇರ್ಪಡೆ ಆಗುವಂಥದ್ದಾಗಲಿ, ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಒಂದು ವಿಶೇಷವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ವಿಚಾರದಲ್ಲಾಗಲಿ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಈ ರವಿ ಹೋರಾದಲ್ಲಿ ರಾಜಕಾರಣಿಗಳಿಗೂ ಕೂಡ ಅನುಕೂಲ ಇರೋದ್ರಿಂದ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡ್ಬೋದು. ನಿಮ್ಮ ಚಟುವಟಿಕೆಗಳನ್ನು ಕೂಡ ಈ ಸಂದರ್ಭದಲ್ಲೇ ಪ್ರಾರಂಭ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ರವಿ ಹೋರ ಚೆನ್ನಾಗಿದೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:20 ಬೆಳಿಗ್ಗೆ 8:17 ಇನ್ನು ಮಧ್ಯಾಹ್ನ 2:01 ಮಧ್ಯಾಹ್ನ 2:58 ಹಾಗೆ ರಾತ್ರಿ 8:58 ರಾತ್ರಿ 10:01 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವರು ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏಕೆಂದರೆ ವ್ಯವಹಾರಗಳು ಚೆನ್ನಾಗಿ ನಡೀತಾ ಇರುವಂಥ ಸಂದರ್ಭದಲ್ಲೇ ಕೆಲವೊಂದು ಕಾರಣಗಳಿಗಾಗಿ ಆ ವ್ಯಾಪಾರ ತುಂಬ ಸಫರ್ ಆಗುತ್ತೆ, ಲಾಭಾಂಶ ಕಡಿಮೆ ಆಗುತ್ತೆ. ಹಾಗಾಗಿನೇ ನೀವು ಪ್ರತಿನಿತ್ಯ ಸೂಕ್ಷ್ಮವಾಗಿ ಇಂಥ ವಿಚಾರಗಳನ್ನು ಗಮನಿಸ್ತಾ ಇರಬೇಕು. ಇನ್ನು ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇದೆ, ಅಮೃತ ಸಿದ್ಧಿಯೋಗ ಇದೆ. ಏಕೆಂದರೆ ಈ ದಿನ ಮಂಗಳವಾರ ಅಶ್ವಿನಿ ನಕ್ಷತ್ರ ಸಂಯೋಗ ಆಗುವಂಥ ಸಂದರ್ಭ ಇದು. ಹಾಗಾಗಿನೇ ಈ ದಿನ ಸಂಜೆ 6:15 ಕೂಡ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಇದರ ಸದುಪಯೋಗ ಪಡಿಸ್ಕೊಳ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ತ್ರಯೋದಶಿ ತಿಥಿ ಸಂಜೆಯ ವೇಳೆಗೆ ಇರುತ್ತೆ. ಆ ಸಂದರ್ಭದಲ್ಲಿ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ಮಂಗಳವಾರ ಪ್ರದೋಷ ಬಂದಿರೋದ್ರಿಂದ ಈ ಪ್ರದೋಷವನ್ನು ಭೌಮ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿನೇ ಈ ದಿನ ಸಂಜೆ ಪ್ರದೋಷ ವ್ರತದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಿ. ನಿಮ್ಮ ಹತ್ತಿರದ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ ಆ ಸಂದರ್ಭದಲ್ಲಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಮತ್ತೂ ಒಂದು ವಿಶೇಷತೆ ಇದೆ. ಅದೇನೆಂದರೆ ಹನುಮದ್ ವ್ರತವನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನ ಆಂಜನೇಯನ ದರ್ಶನ ಮಾಡಿ, ಆಂಜನೇಯನ ಸೇವೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಹನುಮದ್ ವ್ರತ ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ, ಬಹಳ ಪವಿತ್ರವಾದಂಥ ದಿನ. ಆದರೆ ಕೆಲವರು ಇದನ್ನು
ಹನುಮ ಜಯಂತಿ ಅಂತ ಹೇಳಿ ಪರಿಭಾವಿಸುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಜಿಜ್ಞಾಸೆ ಏನಂದರೆ, ಹನುಮದ್ ವ್ರತ ಯಾವುದು, ಹನುಮ ಜಯಂತಿ ಯಾವುದು ಅನ್ನುವಂಥ ಒಂದು ವಿಚಾರ. ಇಲ್ಲಿ ಹನುಮ ಜಯಂತಿಯನ್ನು ಚೈತ್ರ ಮಾಸದ ಹುಣ್ಣಿಮೆಯ ದಿನ ಆಚರಣೆ ಮಾಡ್ತಾರೆ. ಆದರೆ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿಯ ದಿನ ಹನುಮದ್ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿ ಹನುಮ ಜಯಂತಿ ಮತ್ತು ಹನುಮದ್ ವ್ರತ ಈ ಎರಡಕ್ಕೂ ಕೂಡ ವ್ಯತ್ಯಾಸಗಳಿದೆ ಅನ್ನುವಂಥದ್ದನ್ನು ಮೊದಲು ಅನುಸಂಧಾನ ಮಾಡಬೇಕು. ಇಲ್ಲಿ ಪಾಂಡವರು ದ್ವೈತವನದಲ್ಲಿದ್ದಂತಹ ಸಂದರ್ಭದಲ್ಲಿ ಹನುಮದ್ ವ್ರತದ ಕಥೆಯನ್ನು ವೇದವ್ಯಾಸರು ತಿಳಿಸ್ತಾರೆ. ಮತ್ತು ಈ ವ್ರತದ ಪ್ರಾಮುಖ್ಯತೆಯನ್ನು ಕೂಡ ಅವರು ಬಹಳ ವಿಶೇಷವಾಗಿ ವರ್ಣಿಸಿದ್ದಾರೆ. ಒಮ್ಮೆ ಹನುಮಂತ ದೇವರು ಸೂರ್ಯನಿಗೆ ರಾಹುಗ್ರಹಣವಾದಂತಹ ಸಂದರ್ಭದಲ್ಲಿ ಮೇಲೆ ಹಾರಿದಾಗ ಸ್ವರ್ಗಾಧಿಪತಿ ಸೂರ್ಯನನ್ನು ಹನುಮಂತ ಹಿಡಿದು ಬಿಡ್ತಾನೆ ಅಂತ ಹೇಳಿ ಪರಿಭಾವಿಸಿ ವಜ್ರಾಯುಧವನ್ನು ಪ್ರಹಾರ ಮಾಡಿಬಿಡ್ತಾನೆ. ಆಗ ಹನುಮಂತ ಲೋಕರೀತ್ಯ ಪೆಟ್ಟಾದವನಂತೆ ಕೆಳಗೆ ಬಿದ್ದು ಹೋಗ್ತಾನೆ. ಆಗ ವಾಯುದೇವರು ಅಂದರೆ ಹನುಮಂತನ ತಂದೆ ಬಂದು ಹನುಮಂತನನ್ನು ಒಂದು ಗುಹೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಲಗಿಸ್ತಾರೆ. ಆಗ ಪ್ರಪಂಚವೆಲ್ಲ ಉಸಿರಾಟದ ತೊಂದರೆಗೆ ಒಳಗಾಗುತ್ತೆ. ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಆದರೆ ಬ್ರಹ್ಮದೇವರು ವಾಯುವಿನ ಬಳಿಗೆ ಬಂದು, ನಿನ್ನ ಮಗನಿಗೆ ಯಾವ ಆಯುಧದಿಂದಲೂ ಕೂಡ ಏನೂ ಆಗಲ್ಲ, ಆ ಹನುಮಂತ ಚಿರಂಜೀವಿ, ಆದ್ದರಿಂದ ಪ್ರಪಂಚದ ಜನ ಉಸಿರಾಟ ಮಾಡಲಿಕ್ಕೆ ಅವಕಾಶ ಕೊಡು ಅಂತ ಕೇಳಿದಾಗ ವಾಯುದೇವರು ಈ ಬ್ರಹ್ಮನ ಮಾತನ್ನು ಪರಿಪಾಲಿಸ್ತಾರೆ. ಆ ಸಂದರ್ಭದಲ್ಲೇ ಹನುಮಂತ ಚಿರಂಜೀವಿಯಾಗಿದ್ದಾನೆ ಅನ್ನುವಂಥ ವಿಚಾರ ಕೂಡ ವಾಯುದೇವರಿಗೆ ತಿಳಿಯುತ್ತೆ. ಹಾಗಾಗಿನೇ ಸಪ್ತ ಚಿರಂಜೀವಿಗಳಲ್ಲಿ ಹನುಮಂತನೂ ಕೂಡ ಒಬ್ಬ ಅನ್ನುವಂಥದ್ದನ್ನು ಇಲ್ಲಿ ಸ್ಮರಿಸ್ಬೋದು. ಹಾಗೆ ಬ್ರಹ್ಮದೇವರೇ ಹೇಳೋ ಪ್ರಕಾರ ಯಾರು ಈ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿಯ ದಿನ ಈ ಹನುಮತ್ ವ್ರತವನ್ನು ಮಾಡ್ತಾರೆ ಅವರಿಗೆ ಸಕಲ ಅಭೀಷ್ಟಗಳು ಕೂಡ ಲಭ್ಯವಾಗುತ್ತೆ ಅನ್ನುವಂಥ ವರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ದಿನ ಹನುಮತ್ ವ್ರತವನ್ನು ಆಚರಣೆ ಮಾಡ್ತಾ ಇರುವಂಥ ಸಂದರ್ಭ. ಇನ್ನು ಈ ಹನುಮತ್ ವ್ರತದ ಕಥೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲೂ ಕೂಡ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಹನುಮಂತನ ಅವಕೃಪೆಗೆ ಒಳಗಾದಂತಹ ಪಾಂಡವರು ವನವಾಸಕ್ಕೆ ಹೋಗಬೇಕಾದಂಥ ಒಂದು ಪ್ರಸಂಗವನ್ನು ತಿಳಿಸುತ್ತಿದ್ದು, ಹಿಂದೆ ದ್ರೌಪದಿ ಕೃಷ್ಣ ಪರಮಾತ್ಮನ ಅನುಜ್ಞೆಯಂತೆ ಹನುಮದ್ ವ್ರತವನ್ನು ಆಚರಣೆ ಮಾಡಿದ್ಲು. ವ್ರತವನ್ನು ಆಚರಿಸಿದ ನಂತರ ತನ್ನ ಕೈಗೆ 13 ಗ್ರಂಥಿಗಳುಳ್ಳಂಥ ಒಂದು ದೋರವನ್ನು ಧರಿಸಿದ್ಲು. ಅಂದರೆ ಒಂದು 13 ಗಂಟುಗಳುಳ್ಳಂಥ ಒಂದು ಹಳದಿಯ ದಾರವನ್ನು ಕೈಗೆ ಕಟ್ಟಿಕೊಂಡಿದ್ಲು. ಆ ಸಂದರ್ಭದಲ್ಲಿ ಈ ದೋರವನ್ನು ಗಮನಿಸಿದಂತಹ ಅರ್ಜುನ ಕಲಿಯ ಆವೇಶಕ್ಕೆ ಒಳಗಾಗಿ, ನಾನು ಈ ಹನುಮಂತನನ್ನು ನನ್ನ ರಥದ ಧ್ವಜಕ್ಕೆ ಕಟ್ಟಿದ್ದೇನೆ, ಅವನೊಬ್ಬ ಸಾಮಾನ್ಯವಾದಂಥ ಮಂಗ ಅಂತ ಹೇಳಿ ಆ ದೋರವನ್ನು ಕಿತ್ತು ಬಿಸಾಕಲು ದ್ರೌಪದಿಗೆ ತಿಳಿಸ್ತಾನೆ. ಆಗ ಹನುಮಂತ ದೇವರನ್ನು ನೆನೆದರೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅರ್ಜುನ ಈ ಕಲಿಯ ಪ್ರಭಾವಕ್ಕೆ ಒಳಗಾಗಿ ಅದನ್ನು ಬಿಸಾಡಲಿಕ್ಕೆ ಹೇಳಿರ್ತಾನೆ. ಇದೇ ಕಾರಣದಿಂದ ಪಾಂಡವರು ವನವಾಸಕ್ಕೆ ದ್ಯೂತ ನಿಮಿತ್ತವಾಗಿ ಹೋಗಬೇಕಾಯಿತು. ಆಗ ದ್ರೌಪದಿಯು ಕೂಡ ಆ ಘಟನೆಯನ್ನು ನೆನಪಿಸಿದಳು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ವ್ರತವನ್ನು ಹಿಂದೆ ಶ್ರೀರಾಮಚಂದ್ರನೇ ಹನುಮಂತನನ್ನು ಅನುಗ್ರಹಿಸಲಿಕ್ಕಾಗಿ ಹನುಮಂತನ ಪ್ರಾರ್ಥನೆಯಂತೆ ಈ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಅನುಗ್ರಹಿಸಿದ್ರು. ಇಲ್ಲಿ ದ್ರೌಪದಿ ದೇವಿ ಹಿಂದೆ ಈ ವ್ರತವನ್ನು ಮಾಡಿದ್ದಳು. ಸುಗ್ರೀವ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಈ ಹನುಮದ್ ವ್ರತವನ್ನು ಆಚರಣೆ ಮಾಡಿದ್ದ. ಇನ್ನು ವಿಭೀಷಣ ಕೂಡ ಈ ವ್ರತವನ್ನು ಮಾಡಿ ಲಂಕಾಧಿಪತಿಯಾಗಿದ್ದ. ಹಾಗಾಗಿನೇ ಈ ಹನುಮದ್ ವ್ರತವನ್ನು ಆಚರಣೆ ಮಾಡುವಂಥವರ ಇಷ್ಟಾರ್ಥಗಳು ನೆರವೇರುತ್ತೆ. ನೀವು ಯಾವ ಸಂಕಲ್ಪವನ್ನು ಇಟ್ಟುಕೊಂಡು ಈ ವ್ರತವನ್ನು ಆಚರಣೆ ಮಾಡ್ತೀರಿ, ಅನುಸರಣೆ ಮಾಡ್ತೀರಿ, ಆ ಸಂಕಲ್ಪ ನೆರವೇರುತ್ತೆ. ಹಾಗಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಬಹಳ ಬೇಗ ನೆರವೇರಿಸುವಂಥವನು ಹನುಮಂತ. ಆದ್ದರಿಂದಲೇ ಈ ದಿನ ಹನುಮಂತ ವ್ರತವನ್ನು ಆಚರಣೆ ಮಾಡಬೇಕು, ಹನುಮಂತನನ್ನು ದರ್ಶನ ಮಾಡಬೇಕು, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಬೇಕು, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಬೇಕು ಅನ್ನುವಂಥ ವಿಚಾರ ಇದೆ. ಹಾಗೆ ಈ ಹನುಮಂತ ವ್ರತದ ಕಥೆಯನ್ನು ಕೂಡ ಕೇಳೋದ್ರಿಂದ ಇಷ್ಟಾರ್ಥಗಳು ಪ್ರಾಪ್ತಿಯಾಗತ್ತೆ. ಇನ್ನು ಈ ವ್ರತದ ಆಚರಣೆಯಿಂದ ನಿಮ್ಮ ಬಯಸುವಂಥ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿನೇ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು, ಇಷ್ಟಾರ್ಥಗಳು ನೆರವೇರಬೇಕು ಅನ್ನುವಂಥ ಉದ್ದೇಶ ಇದ್ದಂಥವರು ಈ ದಿನ ಹನುಮದ್ ವ್ರತದಲ್ಲಿ ಪಾಲ್ಗೊಳ್ಳಿ. ಈ ವ್ರತದ ಆಚರಣೆಯನ್ನು ನಂಬಿಕೆಯಿಂದ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ.
ಮೇಷರಾಶಿಯವರಿಗೆ ಈ ದಿನ ತುಂಬ ಪ್ರಯೋಜನಕಾರಿಯಾಗಿರುವಂಥ ದಿನ, ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮುಂದೆ ಉತ್ತಮವಾದಂಥ ಒಂದು ಫಲ ಸಿಕ್ಕುವಂಥ ಸಾಧ್ಯತೆ, ಅದರಲ್ಲೂ ದೀರ್ಘಾವಧಿಯಲ್ಲಿ ತುಂಬ ಪ್ರಯೋಜನಕಾರಿಯಾಗಿರುವಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನದ ಎಲ್ಲ ವ್ಯವಹಾರಗಳಲ್ಲಿ, ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದರಿಂದ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ಗಳಿಸುವಂಥದ್ದು ಕೂಡ ಇದೆ. ಆದರೆ ಈ ದಿನದ ಪ್ರಯತ್ನಗಳು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆರಂಭದಲ್ಲಿ. ಅದನ್ನು ಒಮ್ಮೆ ಪ್ರಾರಂಭ ಮಾಡಿಬಿಟ್ರೆ ಅದು ನಿರಂತರವಾಗಿ ಮುಂದುವರಿತಾ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನಿಮಗೆ ತೃಪ್ತಿ ಇದೆ. ಹಾಗೆ ಈ ದಿನ ನಿಮ್ಮ ತೀರಾ ಹತ್ತಿರದ ಸಹೋದ್ಯೋಗಿಗಳಾಗಲಿ ಅಥವಾ ನಿಮ್ಮ ನಿಕಟವರ್ತಿಗಳ ಜೊತೆಯಲ್ಲಾಗಲಿ ಈ ದಿನದಲ್ಲಿ ಕೆಲವೊಂದು ಮಾತಿನ ವಿಚಾರ ವಿನಿಮಯಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಕೆಲವು ವಿಚಾರಗಳನ್ನು ಈ ದಿನ ಅವರಿಂದ ನೀವು ಕಲಿಯುವಂಥದ್ದಿದೆ, ನಿಮ್ಮಿಂದ ಅವರು ಕೂಡ ಕಲಿಯುವಂಥ ವಿಚಾರಗಳು ಸಾಕಷ್ಟಿರುತ್ತೆ. ಹಾಗಾಗಿನೇ ಈ ದಿನ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು, ಹಾಗೆ ಈ ವಿಷನ್ ಅನ್ನುವಂಥದ್ದನ್ನು ಶೇರ್ ಮಾಡುವಂಥದ್ದು ಬಹಳ ವಿಶೇಷವಾಗಿ ಈ ದಿನ ನಡೆಯುತ್ತೆ. ಹಾಗೆ ಈ ದಿನ ಒತ್ತಡಗಳಿದ್ದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಒಳ್ಳೆಯ ಪ್ರತಿಫಲವನ್ನು ನೀಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಮನಸ್ಥಿತಿ ಒಂದು ಹಠದ ಸ್ವಭಾವದಲ್ಲಿರೋದರಿಂದ ಹಿಡಿದ ಕೆಲಸವನ್ನು ಪೂರ್ಣ ಮಾಡ್ತೀರಿ. ಅದಕ್ಕಾಗಿಯೇ ವಿದ್ಯಾರ್ಥಿಗಳಾಗಲಿ, ಯುವಕರಿಗಾಗಲಿ, ಯುವತಿಯರಿಗಾಗಲಿ ಈ ದಿನ ಅತ್ಯುತ್ತಮವಾದಂಥ ದಿನ. ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಒಳ್ಳೆಯ ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳಿರುತ್ತೆ. ಹಾಗಾಗಿ 12ನೇ ಮನೆಯಲ್ಲಿ ಚಂದ್ರ ಬಂದಾಗ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಗಳು ಮತ್ತು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೂ ಕೂಡ ಸುಲಭಕ್ಕೆ ಮುಂದುವರಿಯಲ್ಲ. ಸ್ವಲ್ಪ ಕಷ್ಟಪಟ್ಟರೆ ಮಾತ್ರ ನಿಮಗೆ ಕೆಲಸಗಳು ಫಲಿತಾಂಶವನ್ನು ಕೊಡುವಂಥದ್ದು. ಹಾಗೆ ಈ ದಿನ ನಿಮ್ಮ ಅನಿರೀಕ್ಷಿತ ಖರ್ಚುಗಳು ಕೂಡ ಏರಿಕೆಯಾಗುವಂಥ ಸಾಧ್ಯತೆ ಇದೆ. ಇದ್ದಕ್ಕಿದ್ದಾಗೆ ಖರ್ಚಿನ ಬಾಬ್ತು ಈ ದಿನ ನಿಮಗೆ ತುಂಬ ಬೇಸರವನ್ನು ತರಿಸುತ್ತೆ. ಹಾಗೆ ಮನಸ್ಸಿನ ಶಾಂತಿಗೆ ಈ ದಿನ ಭಂಗ ಬರುವಂಥದ್ದು. ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರೋಣ ಅಂತ ಹೇಳಿ ಪ್ರಯತ್ನ ಪಟ್ಟರೂ ಕೂಡ ಯಾವುದೋ ಒಂದು ಸಣ್ಣ ಕಾರಣ ನೆಪ ಒಡ್ಡಿಕೊಂಡೇ ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡುತ್ತೆ. ಹಾಗಾಗಿನೇ ಈ ದಿನ ಯಾವುದರಿಂದಲೂ ಕೂಡ ಸುಖ ಇಲ್ಲ, ಯಾವುದರಿಂದ ಕೂಡ ಅನುಕೂಲ ಇಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಕೂಡ ಇದೆ. ಹಾಗಾಗಿನೇ ಸ್ಥಿತಪ್ರಜ್ಞತೆಯಿಂದ ಈ ದಿನ ಸ್ವಲ್ಪ ಸಮಯ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ನೀವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ. ನಿಮಗೆ ಗೊತ್ತಿರುವಂಥ ಒಂದು ಜ್ಞಾನ ಸಂಪಾದನೆಯಲ್ಲಿ ಮಾಡ್ತೀರಿ. ನಿಮ್ಮ ನಾಲೆಡ್ಜ್ ಅಷ್ಟೇ ಇರುವಂಥದ್ದು ಈ ದಿನ ಬಹಳ ಲಿಮಿಟೆಡ್ ಆಗಿರುತ್ತೆ. ಅದಕ್ಕಾಗಿ ತಜ್ಞರ, ಅನುಭವಸ್ಥರ, ಹಿರಿಯರ ಮಾತನ್ನು ಕೇಳಿಸ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಪೂರ್ತಿ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಳ್ಬೇಕಾಗತ್ತೆ. 10 ಕೆಲಸ ಕಾರ್ಯಗಳನ್ನು ಒಮ್ಮೆಲೇ ಆರಂಭ ಮಾಡೋದಕ್ಕಿಂತ 1-2 ಕೆಲಸಗಳನ್ನು ಮಾತ್ರ ಆರಂಭ ಮಾಡಿ ಅದನ್ನು ಪೂರ್ಣ ಮಾಡಿ ನಂತರ ಬೇರೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಉತ್ತಮ. ಹಾಗೆ ಈ ದಿನ ಆತುರವಾಗಿ ಕೆಲಸಗಳನ್ನು ಮಾಡೋದರಿಂದ ಅಲ್ಲೂ ಕೂಡ ನಿಮಗೆ ಎಡವಟ್ಟಾಗ್ಬಿಡುತ್ತೆ. ಸ್ವಲ್ಪ ನಿಧಾನವಾಗಿ ಕೆಲಸಗಳನ್ನು ಮುಂದುವರಿಸಿ. ಹಾಗೆ ಈ ದಿನ ಮಾತು ಕಮ್ಮಿ ಆದರೆ ಒಳ್ಳೆಯದು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಬೇಕಾಗತ್ತೆ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿಯಾಗಲಿ ಪತ್ನಿ ಆಗಲಿ ಇವರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ತುಂಬ ಸೌಜನ್ಯಯುತವಾಗಿ ಇರಬೇಕು. ಮಾತು ಬಹಳ ಮೃದುವಾಗಿರಬೇಕು, ಮಧುರವಾಗಿರಬೇಕು. ಇದನ್ನು ಈ ದಿನ ಕಾಪಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ.
ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಬಹಳ ವಿಶೇಷವಾದಂಥ ಒಂದು ಹಂತವನ್ನು ತಲುಪುತ್ತೆ. ಅಂದರೆ ನಿಮ್ಮಲ್ಲಿ ಇರುವಂಥ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ಅದನ್ನು ಈ ದಿನ ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಬಹಳ ಸೂಕ್ಷ್ಮಮತಿಗಳಾಗಿರ್ತೀರಿ. ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನಿದೆ ಅದು ಈ ದಿನ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿನೇ ಈ ದಿನ ಬಹಳ ಸೂಕ್ಷ್ಮತೆಯಿಂದಲೇ ಸನ್ನಿವೇಶವನ್ನು, ವಾತಾವರಣವನ್ನು ಗಮನಿಸುವಂಥ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ದುಂದು ವೆಚ್ಚವನ್ನು ಮಾಡಬೇಡಿ. ಏಕೆಂದರೆ ಈ ದಿನ ಕೆಲವರು ಹಿತಶತ್ರುಗಳ ರೂಪದಲ್ಲಿ ಬಂದು ನಿಮ್ಮಿಂದ ಸ್ವಲ್ಪ ಹಣವನ್ನು ಪೀಕುವಂಥದ್ದು, ಹಣವನ್ನು ಖರ್ಚು ಮಾಡಿಸುವಂಥ ಒಂದು ಸನ್ನಾಹದಲ್ಲಿರ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ವ್ಯಾಪಾರಿ ನಿಮಿತ್ತವಾಗಿ, ಉದ್ಯೋಗ ನಿಮಿತ್ತವಾಗಿ ಮಾಡುವಂಥ ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಸ್ತ್ರೀಯರಿಗೆ ವಿಶೇಷವಾಗಿ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮದೇ ಆಗುತ್ತೆ. ಏಕೆಂದರೆ ಸ್ವಲ್ಪ ಹಠಮಾರಿ ಸ್ವಭಾವ ಇದ್ದರೂ ಕೂಡ ಕೆಲಸಗಳನ್ನು ನೀವು ಪಟ್ಟು ಬಿಡದೆ ಮುಂದುವರಿಸ್ತೀರಿ. ಇದು ನಿಮ್ಮಲ್ಲಿ ಇರುವಂಥ ಒಂದು ಕಮಿಟ್ಮೆಂಟ್ ಏನಿದೆ ಅಥವಾ ಈ ಕೆಲಸದಲ್ಲಿ ನಿಮಗಿರುವಂಥ ಆಸಕ್ತಿ ಏನಿದೆ ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಯಾರ ಮೇಲೂ ಕೂಡ ಹೆಚ್ಚು ಅವಲಂಬನೆಯನ್ನು ಮಾಡಬೇಡಿ. ಡಿಪೆಂಡೆನ್ಸಿ ಅದೊಂದನ್ನು ಕಡಿಮೆ ಮಾಡಿಕೊಂಡ್ರೆ ಸಾಕು, ನಿಮಗೆ ನೀವೇ ಈ ದಿನ ಪ್ರಶಂಸಿಸಲ್ಪಡುವಂಥ ವ್ಯಕ್ತಿಯಾಗ್ತೀರಿ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ, ಅದರಲ್ಲೂ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನಿದೆ ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಅನುಕೂಲಕರವಾದಂಥ ಗ್ರಹ ಸ್ಥಾನಗಳಿರೋದ್ರಿಂದಲೇ ಕೆಲಸ ಕಾರ್ಯಗಳನ್ನ ಬಹಳ ವಿಶೇಷ ರೀತಿಯಲ್ಲಿ ಮಾಡ್ತೀರಿ. ಒಂದು ಸಣ್ಣ ಆರ್ಡಿನರಿ ಕೆಲಸವನ್ನು ಕೂಡ ಒಂದು ಎಕ್ಸ್ಟ್ರಾ ಆರ್ಡಿನರಿ ದಿಸೆಯಲ್ಲಿ ಮಾಡುವಂಥದ್ದು. ಹಾಗಾಗಿ ಈ ದಿನ ನೀವು ಕೆಲವರಿಗೆ ಮಾದರಿಯಾಗಿ ನಿಲ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಸ್ವಂತ ವ್ಯಾಪಾರದಲ್ಲೂ ಕೂಡ ಪ್ರಗತಿಯನ್ನು ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ವ್ಯಾಪಾರದ ವಿಸ್ತರಣೆ ಆಗುತ್ತೆ. ಉದ್ಯೋಗದಲ್ಲಿ ಈ ದಿನ ನೀವು ಬಯಸುವಂಥ ಒಂದು ಜವಾಬ್ದಾರಿ ನಿಮಗೆ ಸಿಕ್ಕತ್ತೆ. ಮೇಲಧಿಕಾರಿಗಳು ಕೂಡ ನಿಮ್ಮ ಕೆಲಸದ ಬಗ್ಗೆ ತೃಪ್ತರಾಗಿರ್ತಾರೆ. ಹಾಗಾಗಿನೇ ಈ ದಿನ ಮತ್ತೆ ಕೆಲಸಗಳನ್ನು ಮತ್ತಷ್ಟು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿರ್ತೀರಿ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ತುಂಬ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಗುಣ ಇರೋದರಿಂದಲೇ ಈ ದಿನ ಯಾವ ಕೆಲಸವೂ ಕೂಡ ನಿಮಗೆ ಕಷ್ಟ ಆಗಲ್ಲ. ಯಾವುದೇ ವಿಚಾರದಲ್ಲೂ ಕೂಡ ಬಹಳ ಕುಶಾಗ್ರಮತಿಗಳಾಗಿರ್ತೀರಿ. ಅಂದರೆ ಸೂಕ್ಷ್ಮ ಪ್ರಜ್ಞೆ ಇದೆ, ಬುದ್ಧಿವಂತಿಕೆ ಇದೆ. ಹಾಗಾಗಿ ಈ ದಿನ ಬಹಳ ಔಚಿತ್ಯಪೂರ್ಣವಾಗಿ ನಿಮ್ಮ ಕೆಲಸಗಳನ್ನು ನಿಭಾಯಿಸುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಬಗ್ಗೆ ಕೆಲವರು ತಪ್ಪು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದಿದೆ. ತಪ್ಪು ಗ್ರಹಿಕೆ, ಇದು ತಪ್ಪಾಗಿ ಅರ್ಥೈಸ್ಕೊಳ್ಳುವಂಥ ಸಂದರ್ಭ ಬರ್ಬೋದು. ಹಾಗಾಗಿ ಅಂಥವರಿಗೆ ನೀವು ಏನು, ನಿಮ್ಮ ಒಂದು ವಿಚಾರಧಾರೆಗಳೇನಿದೆ ಅದನ್ನು ಸ್ಪಷ್ಟಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಸಂಬಂಧಿಕರಿಂದ ಅಲ್ಪ ಸ್ವಲ್ಪ ತೊಂದರೆಯನ್ನು ಕೂಡ ಅನುಭವಿಸುವಂಥ ಸನ್ನಿವೇಶಗಳಿದೆ. ಹಾಗಾಗಿನೇ ಈ ದಿನ ಯಾರನ್ನು ಎಷ್ಟು ಬೇಕೋ ಅಷ್ಟೇ ನಂಬಬೇಕಾಗತ್ತೆ. ಅತಿಯಾಗಿ ನಂಬುವಂಥದ್ದಾಗಲಿ, ಹಣಕಾಸಿನ ವಿಚಾರದಲ್ಲಿ ಈ ದಿನ ಕುರುಡು ಪ್ರೀತಿಯನ್ನು ತೋರಿಸುವಂಥದ್ದನ್ನಾಗಲಿ ಮಾಡಬೇಡಿ. ಪ್ರತಿಯೊಂದನ್ನು ಕೂಡ ಈ ದಿನ ವ್ಯಾಪಾರಿ ದೃಷ್ಟಿಯಿಂದಲೇ ನೋಡಬೇಕಾಗತ್ತೆ. ಹಾಗಾಗಿ ಸಂಬಂಧ ಇದ್ದರೆ ಮನೆಯಲ್ಲಿರಲಿ, ಆದರೆ ವ್ಯವಹಾರಕ್ಕೆ ಬಂದರೆ ವ್ಯವಹಾರದ ರೀತಿಯಲ್ಲೇ ಅದು ಇರಬೇಕು. ಇದೆರಡರ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜಿ ಆಗಬೇಡಿ, ಕಾಂಪ್ರಮೈಸ್ ಮಾಡಿಕೊಳ್ಬೇಡಿ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಹನುಮಂತನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ
ಮಾನಸಿಕವಾಗಿ ಸ್ವಲ್ಪ ಕ್ಷೋಭೆಗೆ ಒಳಗಾಗುವಂಥದ್ದು, ಎಲ್ಲ ಒಂದು ಕಡೆ ಡಿಪ್ರೆಷನ್ಗೆ ಹೋಗುವಂಥ ಸಂದರ್ಭ. ಏಕೆಂದರೆ ಈ ಸೋಲಿನ ಸರಣಿ ಏನಿದೆ ಇದರಿಂದ ಚೇತರಿಸಲಿಕ್ಕೆ ಕೆಲವರಿಗೆ ಕಷ್ಟ ಸಾಧ್ಯವಾಗುತ್ತೆ. ಆ ಸಾಲದ ಚಕ್ರದಿಂದ ಹೊರಬರಲಿಕ್ಕೂ ಕೂಡ ಕಷ್ಟವಾಗುವಂಥ ಸಂದರ್ಭ. ಎಲ್ಲೋ ಒಂದು ಕಡೆ ಸಿಂಹದಂತೆ ಜೀವನ ನಡೆಸಿದಂಥವರು ನೀವು, ಆದರೆ ಈ ದಿನ ಬೇರೆಯವರ ಮುಂದೆ ತಲೆ ತಗ್ಗಿಸುವಂಥ ಒಂದು ಪ್ರಸಂಗ ಕೂಡ ಉದ್ಭವ ಆಗ್ಬೋದು. ಹಾಗಾಗಿನೇ ಈ ದಿನ ಆದಷ್ಟು ಕಡಿಮೆ ತಪ್ಪುಗಳನ್ನು ಮಾಡುವಂಥ ಒಂದು ಪ್ರಜ್ಞೆ ಇರಲಿ. ಏಕೆಂದರೆ ಈ ದಿನ ಯಾಮಾರಿದ್ರೆ ನಿಮ್ಮ ಮೇಲೆ ಸವಾರಿ ಮಾಡುವಂಥ ಹಿತಶತ್ರುಗಳು ನಿಮ್ಮ ಜೊತೆಯಲ್ಲಿರ್ತಾರೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲೂ ಕೂಡ ಗೊಂದಲ ಉಂಟಾದರೆ ಆಶ್ಚರ್ಯ ಪಡುವಂಥ ಅಗತ್ಯ ಏನಿಲ್ಲ. ಏಕೆಂದರೆ ನಿಮ್ಮ ಮಾತಿನಿಂದ, ನಿಮ್ಮ ಒಂದು ನಡತೆಯಿಂದ, ನಿಮ್ಮ ಅಭಿಪ್ರಾಯದಿಂದ ನಿಮ್ಮವರು ಕೂಡ ಈ ದಿನ ಬೇಸರಗೊಳ್ತಾರೆ. ಹಾಗಾಗಿ ಅವರ ಬೇಸರದ ಮಾತುಗಳನ್ನು ಕೂಡ ಈ ದಿನ ನೀವು ಸಹಿಸ್ಕೊಳ್ಬೇಕಾಗತ್ತೆ. ಆದರೆ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ನೀವು ಸಹಿಸ್ಕೊಳ್ಳಿ, ತಾಳ್ಮೆಯಿಂದ ವೀಕ್ಷಣೆ ಮಾಡ್ತಾ ಇರಿ. ನಾಳೆಯ ದಿನ ನಿಮಗೆ ಒಳ್ಳೆಯ ಸಂದರ್ಭ ಬಂದಾಗ ಅದನ್ನು ಕೊಡಬೇಕಾದಂಥವ್ರಿಗೆ ನೀವು ಪ್ರತಿಕ್ರಿಯೆ ಮೂಲಕ ವಾಪಸ್ಸು ಕೊಡ್ಬೋದು. ಆದರೆ ಈ ದಿನ ನಿಮ್ಮ ದಿನ ಅಲ್ಲ, ಅವರ ದಿನ. ಹಾಗಾಗಿ ಈ ದಿನ ನೀವು ತುಂಬ ಹೊಂದಾಣಿಕೆಯಿಂದ, ತುಂಬ ಶಾಂತಿಯುತವಾಗಿ ಇರಬೇಕಾಗತ್ತೆ. ಸಹನೆ ಬಹಳ ಮುಖ್ಯ ಈ ದಿನ ನಿಮಗೆ. ಹಾಗೆ ಈ ದಿನ ಯಾವುದೇ ಒಂದು ತಪ್ಪು ಗ್ರಹಿಕೆಗಳಲ್ಲಿ ನಿಮ್ಮ ಒಂದು ಸಂಬಂಧದಲ್ಲಿ ಏನಾದರೂ ಬಿರುಕು ಬಿಡ್ತಾ ಇದ್ದರೆ ಅದರ ಬಗ್ಗೆ ತಿಳಿ ಹೇಳುವಂಥದ್ದಾಗಲಿ ಅಥವಾ ಆ ಸನ್ನಿವೇಶವನ್ನು ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ವ್ಯಕ್ತಪಡಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸದ ಮಟ್ಟವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕು. ಇನ್ನು ಹಿರಿಯ ಅಧಿಕಾರಿಗಳು ನಾಯಕತ್ವವನ್ನು ನಿಮಗೆ ಕೊಡುವಂಥ ಒಂದು ಸಂದರ್ಭ ಇದೆ. ಆದರೆ ಅದನ್ನು ಸರಿಯಾಗಿ ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಸಮತೋಲನವಾದಂಥ ಒಂದು ಸ್ಥಿತಿಯಲ್ಲಿರಬೇಕು. ಹಾಗೆ ಎಲ್ಲರಿಂದಲೂ ಕೂಡ ಕೆಲವೊಂದು ಸಲಹೆಗಳನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಒಂದು ಟೀಮ್ ವರ್ಕ್ ಮಾಡಿ. ನಿಮ್ಮ ವೈಯಕ್ತಿಕ ಆಸೆ, ಆಕಾಂಕ್ಷೆಗಳು, ಅಭಿಲಾಷೆಗಳು ಅದನ್ನು ಸ್ವಲ್ಪ ಪಕ್ಕಕ್ಕಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಅದರಿಂದಲೇ ಮಿಶ್ರ ಫಲಗಳನ್ನು ನೀವು ಅನುಭವಿಸ್ತೀರಿ. ಅದರಲ್ಲೂ ಈ ದಿನ ನಿಮಗೆ ಉನ್ನತ ಮಟ್ಟದ ಶಕ್ತಿ ಇದೆ, ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿದೆ. ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಕೋಪ ಮಾಡಿಕೊಳ್ಳೋದ್ರಿಂದ, ಕಿರಿಕಿರಿಯನ್ನು ಮಾಡಿಕೊಳ್ಳೋದ್ರಿಂದ ಈ ದಿನ ನೀವು ಕಾರ್ಯ ಸಾಧನೆ ಮಾಡಲಿಕ್ಕೆ, ನಿಮ್ಮ ಮನಸ್ಸನ್ನು ಒಗ್ಗೂಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಕಾನ್ಸಂಟ್ರೇಷನ್ ಇರಲ್ಲ. ಹಾಗಾಗಿನೇ ಕೆಲವು ಕೆಲಸಗಳು ಅರ್ಧಂಬರ್ಧ ಆಗುತ್ತೆ, ಕೆಲವು ಕೆಲಸಗಳು ನಷ್ಟದಲ್ಲೇ ಪರ್ಯವಸಾನ ಆಗಿಬಿಡುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಹೂಡಿಕೆಗಳ ಸಂಬಂಧ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂಥ ವಿಚಾರ, ಇದರಲ್ಲಿ ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದನೇ ಮುನ್ನಡೆಯಬೇಕಾಗತ್ತೆ. ಯಾರದ್ದೋ ಮಾತನ್ನು ಕೇಳಿ ಇನ್ವೆಸ್ಟ್ ಮಾಡುವಂಥದ್ದಲ್ಲ, ಯಾವುದೋ ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಂಡು ತೀರ್ಮಾನ ಮಾಡುವಂಥದ್ದಲ್ಲ. ಆ ವಿಚಾರವಾಗಿ ತುಂಬ ಸಾಧಕ ಬಾಧಕಗಳನ್ನು ನೀವು ತೂಗಿ ನೋಡಬೇಕಾಗತ್ತೆ. ಒಬ್ಬರಲ್ಲ, ಇಬ್ಬರನ್ನು ಕನ್ಸಲ್ಟ್ ಮಾಡಿ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣ ಅದು ಸದುಪಯೋಗ ಆಗಬೇಕು. ಆ ಹಿನ್ನೆಲೆಯಲ್ಲಿ ಈ ದಿನ ನೀವು ಇನ್ನೂ ಸ್ವಲ್ಪ ಕಷ್ಟಪಡಬೇಕಾಗತ್ತೆ, ಪ್ರಾಕ್ಟಿಕಲ್ಲಾಗಿರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಹಾಗಾಗಿನೇ ತುಂಬ ಖಚಿತತೆಯನ್ನು ಹೊಂದಬೇಕಾಗತ್ತೆ. ಕೆಲಸದ ಬಗ್ಗೆ ಆಗಲಿ, ನೀವು ಆಯ್ಕೆ ಮಾಡಿಕೊಂಡಿರುವಂಥ ವಿಧಾನದ ಬಗ್ಗೆ ಆಗಲಿ, ಆ ದಾರಿಯ ಬಗ್ಗೆ ಆಗಲಿ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಮುಂದುವರಿರಿ. ಅರ್ಧ ಹೋಗಿ ಮತ್ತೆ ವಾಪಸ್ಸು ಬರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ವಿಶ್ವಾಸಾರ್ಹತೆ ಇದನ್ನು ನಿಮ್ಮವರು ಪರೀಕ್ಷೆ ಮಾಡುವಂಥ ಒಂದು ಸಂದರ್ಭ ಇದು. ಹಾಗಾಗಿ ನಿಮ್ಮ ಮಾತಿನ ಬಗ್ಗೆ, ನಿಮ್ಮ ನಡತೆಯ ಬಗ್ಗೆ ಕೆಲವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಹತ್ತಿರದಿಂದ ನಿಮ್ಮನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಎಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ನಿಮ್ಮ ಆದರ್ಶವನ್ನು ಈ ದಿನ ತೋರಿಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸುಖವನ್ನು, ಸೌಖ್ಯವನ್ನು ತರಲ್ಲ. ಪ್ರಯಾಣದಿಂದ ನಿಮಗೆ ಸ್ವಲ್ಪ ನಷ್ಟಗಳು ಉಂಟಾಗುವಂಥ ಬಾಪ್ತಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ.
ತುಲಾ ರಾಶಿಯವರಿಗೆ ಈ ದಿನ 7ರಲ್ಲಿ ಚಂದ್ರ ಇರುವಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಈ ದಿನ ಅದ್ಭುತವಾದಂಥ ಅನುಭವ ಸಿಕ್ಕುವಂಥ ದಿನ. ಹಾಗಾಗಿ ಈ ದಿನ ನೀವು ತುಂಬ ಸಂತೋಷದಲ್ಲಿ ಇರ್ತೀರಿ. ಹಾಗೆ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಒಳ್ಳೆಯ ಲಾಭ ಇದೆ. ನಿಮ್ಮ ವ್ಯಾಪಾರಿ ಧರ್ಮದ ಜೊತೆಗೆ ಈ ದಿನ ವ್ಯಾಪಾರದ ವಿಸ್ತರಣೆ ಕೂಡ ಆಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಅತಿ ಉದಾರವಾದಂಥ ವರ್ತನೆ ಕೂಡ ಇದೆ. ಯಾರೇ ಕಷ್ಟ ಅಂತ ಹೇಳಿ ಬಂದರೂ ಕೂಡ ಅವರಿಗೆ ಸಹಾಯ ಮಾಡುವಂಥದ್ದು ಅಥವಾ ಒಳ್ಳೆಯ ಸಾಂತ್ವನದ ಮಾತುಗಳನ್ನು ಹೇಳಿ ಸಮಾಧಾನ ಪಡಿಸುವಂಥ ಒಂದು ಚಾಕಚಕ್ಯತೆ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಸಂಬಂಧಿಕರಾಗಲಿ ಅಥವಾ ನಿಮ್ಮ ಬಂಧುಗಳಾಗಲಿ ಮಿತ್ರರಾಗಲಿ ಈ ದಿನ ನಿಮ್ಮ ಸಹಾಯವನ್ನು ನಿರೀಕ್ಷೆ ಮಾಡಿ ಬರುವಂಥ ಸಾಧ್ಯತೆ ಇದೆ. ಆದರೆ ಪ್ರತಿಯೊಂದನ್ನು ಕೂಡ ನಿಮ್ಮ ಚೌಕಟ್ಟಿನೊಳಗೆ ನೀವು ಇರುವಂತೆ ನೋಡಿಕೊಳ್ಳಿ. ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಸಾಲ ಮಾಡಿ ಅವರಿಗೆ ಸಂತೋಷವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಸ್ವಂತ ಹಿತಾಸಕ್ತಿಗಳಿಗಾಗಿ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇದೆ. ಮಾತಿನ ಚಕಮಕಿಗಳಾಗುವಂಥದ್ದು ಇರುತ್ತೆ. ಹಾಗಾಗಿ ಅದನ್ನು ಒಂದು ಉತ್ತಮವಾದಂಥ ಹಂತದಲ್ಲೇ ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಅನುಕೂಲಕರವಾದಂತಹ ಗ್ರಹಸ್ಥಾನಗಳಿರೋದರಿಂದ ನಿಮ್ಮ ಪ್ರಯತ್ನಕ್ಕೆ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಅದರಲ್ಲೂ ಸಂದರ್ಭೋಚಿತವಾಗಿ ಸಮಯೋಚಿತವಾಗಿ ಕೆಲವೊಂದು ಕೆಲಸಗಳ ನಿರ್ವಹಣೆ ಏನಿದೆ ಅದು ನಿಮ್ಮ ಸಮಯ ಪ್ರಜ್ಞೆ ಎಷ್ಟಿದೆ, ಟೈಮ್ ಸೆನ್ಸ್ ಎಷ್ಟಿದೆ ಅನ್ನುವಂಥದ್ದನ್ನು ಸಾಬೀತುಪಡಿಸುತ್ತೆ. ಇದೆಲ್ಲವನ್ನು ಸೇರಿಸಿದ್ರೆ ನಿಮಗೆ ತುಂಬ ಸಂತೋಷ ತರುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಇದನ್ನು ಹೆಚ್ಚು ಮುತುವರ್ಜಿಯಿಂದ ನೀವು ನಿಮ್ಮ ಕಲಿಕೆಯಲ್ಲಿ ತೊಡಗಿಸ್ಕೊಂಡ್ರೆ ನಾಳೆ ಉತ್ತಮವಾದಂಥ ಒಂದು ಸನ್ನಿವೇಶವನ್ನು ಎದುರಿಸ್ತೀರಿ. ಬಹಳ ಮುತುವರ್ಜಿಯಿಂದ ಅಭ್ಯಾಸ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರುವಂಥ ದಿನ. ಷಷ್ಠ ಸ್ಥಾನದಲ್ಲಿ ಚಂದ್ರ ಅಂದರೆ ಇದು ವೈರ್ಯಸ್ಥಾನ, ಇದು ಋಣಸ್ಥಾನ ಇದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೋ ಅಡ್ಡಿ ಆಗ್ತಾಯಿತ್ತು, ಯಾರಿಂದ ತೊಂದರೆ ಆಗ್ತಾಯಿತ್ತು ಅಂಥದ್ದನ್ನು ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡುವಂಥ ಸಾಧ್ಯತೆ ಇದೆ. ಈ ದಿನ ನಿರ್ಮೂಲನೆ ಆಗಲ್ಲ, ಚೆನ್ನಾಗಿ ನಿರ್ವಹಣೆ ಆಗತ್ತೆ. ಅವರಿದ್ದರೂ ಕೂಡ ತುಂಬ ಇನ್ಯಾಕ್ಟಿವ್ ಆಗುವಂಥ ಸಂದರ್ಭ ಈ ದಿನ ಇರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥ ಸನ್ನಿವೇಶ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಪರಿಪೂರ್ಣವಾದಂತಹ ದಿನ. ಇನ್ನು ಧನಲಾಭ ಆಗುವಂಥ ಸಂದರ್ಭದಲ್ಲೇ ಈ ಹಣದ ಉಳಿತಾಯ ಮಾಡುವಂಥದ್ದು, ಹಣವನ್ನು ಒಳ್ಳೆಯ ಕೆಲಸಕ್ಕೆ ಇನ್ವೆಸ್ಟ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಈ ದಿನ ಬಹಳ ತೀರ್ಮಾನಬದ್ಧವಾಗಿ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ಪ್ರಬುದ್ಧವಾದಂತಹ ತೀರ್ಮಾನ ನಿಮ್ಮಿಂದ ಆಗುವಂಥದ್ದು. ಇನ್ನು ಈ ದಿನ ನಿಮ್ಮ ಬಾಲ್ಯದ ಗೆಳೆಯರನ್ನು, ಹಳೆಯ ಗೆಳೆಯರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದಂತಹ ಒಂದು ಸಂದರ್ಭ ಇದೆ. ಗುರು ಹಿರಿಯರ ಮಾರ್ಗದರ್ಶನ ನಿಮಗೆ ಈ ಒಂದು ನಿಟ್ಟಿನಲ್ಲಿ ಸಿಕ್ಕತ್ತೆ. ಹಾಗೆ ಈ ದಿನ ಬಹಳ ಅನುಕೂಲಕರವಾದಂಥ ಒಂದು ಪ್ರಯತ್ನ, ಬಹಳ ದಿನಗಳಿಂದ ಅಂದುಕೊಂಡಂಥ ಒಂದು ಕೆಲಸ, ಇದನ್ನು ನೀವು ಪ್ರಯತ್ನವನ್ನು ಮುಂದುವರಿಸ್ತೀರಿ. ಅದರಿಂದ ಒಳ್ಳೆಯ ಫಲಿತಾಂಶ ಈ ದಿನ ನಿಮಗೆ ಸಿಕ್ಕತ್ತೆ. ಇಲ್ಲಿಯವರೆಗೂ ಕೂಡ ನಿಮಗೆ ಅನುಮಾನ ಇತ್ತು, ನಿಮಗೆ ಒಂದು ಜಿಜ್ಞಾಸೆ ಇತ್ತು, ಈ ಕೆಲಸ ಆಗತ್ತಾ ಇಲ್ವಾ ಅಂತ ಹೇಳಿ. ಆದರೆ ಈ ದಿನ ಅದು ಬಹಳ ಸಕ್ಸಸ್ಫುಲ್ಲಾಗಿ ಪೂರ್ಣವಾಗುತ್ತೆ. ಇನ್ನು ಈ ದಿನ ನಿಮಗೆ ಹೆಚ್ಚಿನ ಮುತುವರ್ಜಿ ಇರುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೃಪ್ತಿಯನ್ನು ಪಡಬೇಕು. ಹಾಗೆ ಸಮಾಜದಲ್ಲಿ ಒಂದು ಸಾಮಾಜಿಕ ಸ್ಥಾನಮಾನವನ್ನು ಗಳಿಸ್ಕೊಳ್ಬೇಕು ಅನ್ನುವಂಥದ್ದು ಈ ಎರಡೂ ಕೂಡ ಈ ದಿನ ಈಡೇರುತ್ತೆ. ಏಕೆಂದರೆ ನಿಮ್ಮ ಪ್ರಯತ್ನ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ, ಪ್ರಾಯೋಗಿಕವಾಗಿಯೇ ಇರುತ್ತೆ. ಹಾಗೆ ಈ ಸ್ವಪಕ್ಷಪಾತ ಏನಿದೆ ಅಥವಾ ನಿಮಗಾಗಿ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳು, ನಿಮ್ಮವರಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳು, ಇದರಲ್ಲಿ ಈ ದಿನ ನಿಮಗೆ ಹೆಚ್ಚು ಆಸಕ್ತಿ ಇರುವಂಥ ಸಂದರ್ಭ ಇದೆ. ಹಾಗಾಗಿನೇ ಮೊದಲು ನೀವು, ನಿಮ್ಮ ಕುಟುಂಬ, ನಂತರದಲ್ಲಿ ನೆರೆಹೊರೆಯವರ ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಇದು ನಿಮ್ಮ ಹಿಡನ್ ಅಜೆಂಡಾ, ಅದು ಸಕ್ಸಸ್ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಬಿಳುಪು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನ ಮಕ್ಕಳ ವಿಚಾರವಾಗಿ ನೀವು ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಅವರ ಆರೋಗ್ಯ, ಅವರ ಶಿಕ್ಷಣ ಅಥವಾ ಅವರ ವೈವಾಹಿಕ ಬದುಕು, ಅವರ ಉದ್ಯೋಗ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ನೀವು ತುಂಬ ಹತ್ತಿರದಿಂದ ಅವರನ್ನು ಮಾನಿಟರ್ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಅನಿರೀಕ್ಷಿತವಾಗಿ ಮಾಡುವಂಥ ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಆದಷ್ಟು ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ಹಿಂದೆ ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳು ಈ ದಿನ ಒಂದೆರಡು ಪೂರ್ಣ ಆಗುತ್ತೆ. ಅದು ಕೂಡ ಕೊಡುವಂಥ ಫಲಿತಾಂಶ ಏನಿದೆ ಅದು ನಿಮಗೆ ತೃಪ್ತಿಯನ್ನು ತರುತ್ತೆ. ತೃಪ್ತಿಕರವಾದಂಥ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ವೃದ್ಧರಿಗಾಗಲಿ ಅಥವಾ ಅಶಕ್ತರಿಗಾಗಲಿ ಅಥವಾ ರೋಗಿಗಳಿಗಾಗಲಿ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋವಂಥ ಒಂದು ಸಂಕಲ್ಪ ಮನಸ್ಸಿನ ಆಳದಿಂದ ಬರುವಂಥದ್ದು. ಹಾಗಾಗಿನೇ ಈ ದಿನ ಅಂಥ ಒಂದು ವಿಚಾರದಲ್ಲಿ ನಿಮ್ಮ ಕರುಣೆ, ಅಂತಃಕರಣ ಈ ದಿನ ಸಾಬೀತಾಗುತ್ತೆ. ಅಂದರೆ ಅಂಥವ್ರಿಗೆ ಕೂಡ ಈ ದಿನ ನೀವು ಸಹಾಯ ಮಾಡುವಂಥ ಸನ್ನಿವೇಶಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಜೀವನದಲ್ಲಿ, ಅದರಲ್ಲೂ ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿ ಬೇಕು ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರಬೇಕು. ಒಬ್ಬರಿಗೊಬ್ಬರು ಪರಸ್ಪರ ಸಹಕಾರ ಮನೋಭಾವವನ್ನು ಹೊಂದಿರಬೇಕಾಗತ್ತೆ. ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ಅನಗತ್ಯವಾಗಿ ಬರುವಂಥ ಈ ಕೋಪ ತಾಪಗಳೇನಿದೆ, ಸಿಟ್ಟು ಸೆಳೆ ಏನಿದೆ ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮಗೆ ಕೇಡು ಬಯಸುವಂಥವರು ಅಥವಾ ನಿಮ್ಮನ್ನು ಅಡ್ಡದಾರಿ ಇಡಿಸುವಂಥ ಪ್ರಯತ್ನದಲ್ಲಿರುವಂಥ ಹಿತಶತ್ರುಗಳು ಅವರಿಂದ ಸ್ವಲ್ಪ ದೂರ ಇರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಆ ಕಾರಣದಿಂದಲೇ ನಿಮಗೆ ನಿಮ್ಮ ಪ್ರಯತ್ನಗಳಲ್ಲಿ ಮಿಶ್ರ ಫಲಗಳಿರುತ್ತೆ. ಯಾವುದೇ ಕೆಲಸಗಳು ಕೂಡ ಈ ದಿನ ಪೂರ್ಣ ಆಗಲ್ಲ. ಅಪೂರ್ಣವಾದಂತಹ ಕೆಲಸ ಕಾರ್ಯಗಳು, ಸ್ವಲ್ಪ ಈ ಕೆಲಸದ ಮೇಲೆ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು. ಹಾಗೆ ಈ ದಿನ ಏನೋ ಮಾಡಲಿಕ್ಕೆ ಹೋಗ್ತೀರಿ, ಒಂದು ಒಳ್ಳೆಯ ಉದ್ದೇಶ ಇದೆ, ಆದರೆ ಆ ಉದ್ದೇಶವನ್ನು ಅಪಾರ್ಥ ಮಾಡಿಕೊಳ್ಳುವಂಥವ್ರು, ಹಾಗೆ ನಿಮ್ಮ ಒಂದು ಪ್ರಯತ್ನಕ್ಕೆ ಹುಳಿ ಹಿಂಡುವಂಥವರು ಬಹಳಷ್ಟು ಮಂದಿ ಇರ್ತಾರೆ. ಹಾಗಾಗಿನೇ ಈ ದಿನ ನೀವು ಪ್ರಗತಿ ಹೊಂದಲಿಕ್ಕೂ ಬಿಡಲ್ಲ, ಒಂದು ಹೆಸರನ್ನು ಪಡ್ಕೊಳ್ಳಿಕ್ಕೂ ಕೂಡ ಕೆಲವರು ಅಡ್ಡಿಪಡಿಸುವಂಥದ್ದು ಇರುತ್ತೆ. ಹಾಗೆ ಈ ದಿನದಲ್ಲಿ ಹೆಚ್ಚು ತೊಂದರೆ ಪಟ್ಟುಕೊಳ್ಳುವಂಥ ಅಗತ್ಯತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳಿಂದಲೇ ನಿಮಗೆ ತೃಪ್ತಿ ಸಿಕ್ಕತ್ತೆ. ಆದರೆ ಈ ದಿನದ ಬಹುಪಾಲು ಜೀವನ ಮೂರನೆಯವರಿಗಾಗಿ ಆಗುವಂಥದ್ದು. ಆ ಮೂರನೆಯ ವ್ಯಕ್ತಿ ನಿಮ್ಮ ಗಮನದಲ್ಲಿ ಬಹಳಷ್ಟು ಇರೋದರಿಂದಲೇ ಅವರಿಗಾಗಿ ಕೆಲಸವನ್ನು ಮಾಡ್ತೀರಿ, ಅವರಿಗಾಗಿ ಜೀವನವನ್ನು ಮಾಡ್ತೀರಿ. ಹಾಗಾಗಿ ಈ ದಿನ ನಿಮ್ಮತನವನ್ನು ಮರೆಯುವಂಥದ್ದು ಮತ್ತು ನಿಮಗೆ ಯಾವುದರಿಂದ ಒಂದು ರೀತಿಯಲ್ಲಿ ಸಮಾಧಾನ ಸಿಕ್ಕತ್ತೆ, ಅನುಕೂಲ ಆಗುತ್ತೆ, ಅಂಥದ್ದನ್ನು ಮರೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಒಂದು ಸಣ್ಣ ವಿಚಾರಕ್ಕೂ ಕೂಡ ಹೆಚ್ಚು ಕಷ್ಟಪಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ವಾದ ವಿವಾದಗಳು ಈ ಕುಟುಂಬದಲ್ಲಿ ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಈ ದಿನ ಉದ್ಭವ ಆಗಿಬಿಡುತ್ತೆ. ಒಂದು ಸಣ್ಣ ಕಾರಣಕ್ಕಾಗಿ ಪ್ರಾರಂಭ ಆಗುವಂಥ ಈ ವಿವಾದ ಏನಿದೆ ಅದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಅದನ್ನು ನಿಯಂತ್ರಣ ಮಾಡಿಕೊಳ್ಳಿ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನುವಂಥ ರೀತಿಯಲ್ಲಿ ಇಂಥ ಒಂದು ಭಿನ್ನಾಭಿಪ್ರಾಯಗಳನ್ನು 4 ಗೋಡೆಗಳ ಒಳಗೆ ಇತ್ಯರ್ಥಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆದಷ್ಟು ಅದನ್ನು ಹೊರಗಡೆಗೆ ತರಬೇಡಿ. ಇನ್ನು ಈ ದಿನ ಕೆಲವರಿಗೆ ಕಣ್ಣಿನ ತೊಂದರೆಗಳು ಉಂಟಾಗಬಹುದು, ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ದಿನ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ, ಕೆಲವೊಂದು ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಒಂದು ಸಂದರ್ಭ ಇದೆ. ಆದರೆ ಆ ಸಂದರ್ಭವನ್ನು ಬಹಳ ಚೆನ್ನಾಗಿ ನೀವು ನಿಭಾಯಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ.
ಮೂರನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅದರ ಒಂದು ಜವಾಬ್ದಾರಿ ನಿಮ್ಮದೇ ಆಗುತ್ತೆ. ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು, ಹಾಗೆ ಈ ಓನರ್ಶಿಪ್ ವಿಚಾರದಲ್ಲೂ ಕೂಡ ನಿಮಗೆ ಈ ದಿನ ತುಂಬ ಸಂತೋಷ ಇದೆ. ಹಾಗಾಗಿ ಪ್ರತಿ ಕೆಲಸದಲ್ಲೂ ಕೂಡ ಕೆಲಸ ಎಷ್ಟೇ ದೊಡ್ಡದಿರಲಿ ಅಥವಾ ಎಷ್ಟೇ ಜವಾಬ್ದಾರಿಯುತವಾಗಿರಲಿ ಅದನ್ನು ಸುಲಭದಲ್ಲಿ ನಿಭಾಯಿಸುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗುವಂಥದ್ದು, ಅಂದರೆ ಈ ಜಯ ಅನ್ನುವಂಥದ್ದು ಬಹಳ ವಿಚಿತ್ರವಾದಂಥ ರೀತಿಯಲ್ಲಿ ಅನುಭವವನ್ನು ಕೊಡುತ್ತೆ ನಿಮಗೆ. ಎಲ್ಲವೂ ಕೂಡ ಹಣಕಾಸಿನಲ್ಲೇ ಅಳೆಯುವಂಥದ್ದಲ್ಲ, ಕೆಲವೊಂದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಅವಲಂಬಿಸಿರುವಂಥದ್ದು. ಮನಸ್ಸಿಗೆ ಸಮಾಧಾನ, ಮನಸ್ಸಿಗೆ ಖುಷಿ ಸಿಕ್ಕಿದ್ರೆ ಅದು ಒಂದು ರೀತಿಯಲ್ಲಿ ಲಾಭವಾಗೇ ಇರುತ್ತೆ. ಹಾಗೆ ಈ ದಿನದ ದೂರದ ಪ್ರಯಾಣ ಕೂಡ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಇನ್ನು ಈ ದಿನ ಪ್ರಭಾವಿ ವ್ಯಕ್ತಿಗಳ ಜೊತೆ ನಿಕಟವಾಗಿ ಒಂದು ಸಂಪರ್ಕ ಇರುತ್ತೆ, ಮಾತುಕತೆ ಇರುತ್ತೆ, ಚರ್ಚೆಗಳಿರುತ್ತೆ. ಹಾಗಾಗಿ ನಿಮಗೆ ಬೇಕಾದಂಥ ಕೆಲವೊಂದು ವಿಚಾರಗಳನ್ನು ಅಂಥ ಗಣ್ಯರಿಂದ ಪಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ದಿನ ಸಮಯೋಚಿತವಾದಂಥ ಒಂದು ಕಾರ್ಯನಿರ್ವಹಣೆಯಿಂದ ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಈ ಟೈಮ್ ಸೆನ್ಸ್ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ, ಅದಕ್ಕಾಗಿಯೇ ನಿಮಗೆ ಲಾಭ ಜಾಸ್ತಿ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಸ್ತ್ರೀಯರಿಗಾಗಲಿ ಮನೆ ಕೆಲಸ ಮಾಡುವಂಥವ್ರು, ಹೋಮ್ ಮೇಕರ್ಸ್ ಏನಿದ್ದೀರಿ ಅಂಥವ್ರಿಗೆ ಈ ದಿನ ಬಹಳ ಅದ್ಭುತವಾದಂತಹ ಸಂತೋಷ ಇದೆ, ಅನುಕೂಲ ಇದೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರನ್ನು ಬಹಳ ಸಂತೋಷವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಇದೆ. ಆದರೆ ಅವರಿಂದಲೇ ಸ್ವಲ್ಪ ಕೊಂಕು ಮಾತುಗಳು ಬರುವಂಥದ್ದಿರುತ್ತೆ. ಆಗ ನೀವು ಸ್ವಲ್ಪ ಹೊಂದಾಣಿಕೆಯ ಮನೋಭಾವದಲ್ಲಿರಿ, ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಈ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಇದು ಧನಸ್ಥಾನದಲ್ಲಿ ಚಂದ್ರ ಇದ್ದ ಹಾಗೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಕುಟುಂಬದಲ್ಲಿ ಮನಸ್ತಾಪಗಳು ಆಗುತ್ತೆ. ಈ ಹಣವೇ ಈ ದಿನ ನಿಮಗೆ ಒತ್ತಡಕ್ಕೆ ಕಾರಣವಾಗುವಂಥದ್ದು, ಈ ಹಣವೇ ನಿಮಗೆ ಚಿಂತೆಗೆ ಕಾರಣವಾಗುವಂಥದ್ದು. ಹಾಗಾಗಿ ಹಣವನ್ನು ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನ ಇರುತ್ತೆ. ಅದರಲ್ಲೂ ಹಣದ ಬಗ್ಗೆ ನಿಮಗೆ ಜಿಗುಪ್ಸೆ ಬರುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಯಾವುದೋ ಒಂದು ವಸ್ತುವಿನ ಬಗ್ಗೆನೇ ನಿಮಗೆ ಇಷ್ಟೊಂದು ಬೇಸರ, ಇಷ್ಟೊಂದು ಒಂದು ಕಳಕಳಿ ಇರುವಂಥ ಸಂದರ್ಭದಲ್ಲಿ ನೀವು ಇಡೀ ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನು ಬಹಳ ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಕೆಲವರಿಂದ ಲಾಭ ಇದೆ, ಕೆಲವರಿಂದ ನಿಮಗೆ ನಷ್ಟಗಳು ಆಗುವಂಥ ಸಂದರ್ಭ. ಹಾಗಾಗಿ ಈ ದಿನ ಮಿಶ್ರ ಫಲಗಳು ಇರುವಂಥದ್ದು. ಹಾಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಮೇಲುಗೈ ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಕೆಲವು ಕಡೆ ಹಿನ್ನಡೆ ಇರುತ್ತೆ, ಕೆಲವು ಕಡೆ ಸೋಲಿದೆ, ನಷ್ಟ ಇದೆ. ಇದನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಒಂದು ಜಯವನ್ನು ನೀವು ಒಪ್ಪಿ ಸಂತೋಷ ಪಡ್ತೀರೋ ಅದೇ ರೀತಿಯಲ್ಲಿ ಈ ದಿನ ಅಪಜಯವನ್ನು ಕೂಡ ಒಪ್ಪಿಕೊಂಡು ಅದರ ಒಂದು ಸಾಧಕ ಬಾಧಕಗಳನ್ನು ನೋಡಬೇಕಾಗತ್ತೆ. ಅದು ಯಾಕಾಗಿ ತಪ್ಪಾಯಿತು, ಅದಕ್ಕೆ ಕಾರ್ಯಕಾರಣ ಸಂಬಂಧ ಏನು, ಇದನ್ನು ಕಂಡು ಹಿಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಸಂಶೋಧನಾ ಪ್ರವೃತ್ತಿ ಇರುವಂಥದ್ದು, ಸ್ವಲ್ಪ ರಿಸರ್ಚ್ ಓರಿಯೆಂಟೇಷನ್ ಜಾಸ್ತಿ ಇರುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಕಾರ್ಯ ಸಾಧನೆ ಮಾಡಲಿಕ್ಕೆ ಉದ್ಯೋಗಿಗಳು ನಿಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನವನ್ನು ಈ ದಿನ ಅನುಸರಣೆ ಮಾಡಬೇಕಾಗತ್ತೆ. ನಿಮಗೆ ಇಷ್ಟ ಇದೆಯೋ ಇಲ್ವೋ ಅವರ ಮಾತನ್ನು ನೀವು ಪರಿಪಾಲನೆ ಮಾಡಲೇಬೇಕು. ಇನ್ನು ಈ ದಿನ ವಾದ ಮಾಡ್ತಾ ಇದ್ದರೆ ಅದು ಮುಂದುವರಿಯುತ್ತಲೇ ಇರುತ್ತೆ. ಹಾಗಾಗಿ ಆ ವಾದಕ್ಕೆ ಎಲ್ಲೋ ಒಂದು ಕಡೆ ನೀವು ನಿಲುಗಡೆಯನ್ನು ಕೊಡಲೇಬೇಕು. ಹಾಗಾಗಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಈ ಸನ್ನಿವೇಶವನ್ನು ನೀವು ಮ್ಯಾನೇಜ್ ಮಾಡುವಂಥದ್ದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.